ಸೌಕರ್ಯಗಳ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ರಿ. ನೀವು ಆರಂಭಿಸಿದಾಗ ಮೂಲ ಸೌಕರ್ಯಗಳ ಕೊರತೆ ಇದ್ದಿದ್ದು ಆ ಸಮಯದಲ್ಲಿ ಯಾವ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನ ನೀವು ಮಾಡ್ಕೊಳ್ಬೇಕಾಯ್ತು? ನಿಮ್ಮ ಒಂದು ಮನೆಯ ಪರಿಚಯವನ್ನ ನಮಗೆ ಮಾಡಿಕೊಡಿ ಮೇಡಮ್. ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆ ಹೆಸರು ಡಾಕ್ಟರ್ ಎಚ್ ರಾಜೇಂಗರ್ ಅಂತ, ಚಿರಪರಿಚಿತರು, ಆಯುರ್ವೇದಿಕ್ ಡಾಕ್ಟ್ರು. ಸುಮಾರು ಜನ ಮಲ್ಲೇಶ್ವರಂ, ರಾಜಾಜಿನಗರ್, ಮೆಜೆಸ್ಟಿಕ್, ಮೈಸೂರು ಆ ಕಡೆ ಚಿರಪರಿಚಿತರು ಆಯುರ್ವೇದಿಕ್. ನಮ್ಮ ತಾಯಿ ಜಯಮ್ಮ ಅಂತ, ಅವರು ಹೌಸ್ ವೈಫ್, ಗೃಹಿಣಿ. ನನಗೆ 4 ಜನ ಅಕ್ಕಂದರು, ಒಬ್ಬ ಅಣ್ಣ ಇದ್ದಾರೆ, ನಾನೇ ಕೊನೆಯವನು. ನಮ್ಮ ಕುಟುಂಬದವರು ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದರು. ಯಾಕಂದರೆ ಕೊನೆ ಮಗ, ನಿಮಗೆ ಗೊತ್ತಿರಬೇಕು. ಬಟ್ ಪ್ರೀತಿ ಇದೆ, ಬಟ್ ಅದೇ ಏನು ಮಾಡೋಕ್ಕಾಗಲ್ಲ, ಏನು ಮಾಡ್ತಾನೆ ಅಂತ ಅವ್ರಿಗೆಲ್ಲ ಯೋಚನೆ ಇತ್ತು. ನಾನು ಹೈಸ್ಕೂಲಲ್ಲಿದ್ದಾಗ ನಮ್ಮ ತಂದೆ ನನಗೆ ಚೆಸ್ ಹೇಳ್ಕೊಡಕ್ಕೆ ಬರ್ದು. ಯಾಕಂದರೆ ನನಗೆ ತುಂಬ ಮೈಂಡ್ ಡಿಸ್ಟ್ರಾಕ್ಷನ್ ಆಗೋದು, ಒಂದು ಕಡೆಯಿಂದ ಇನ್ನೊಂದು ಕಡೆ ಓದೋವಾಗ ಇನ್ನೇನೋ ಡಿಸ್ಟ್ರಾಕ್ಷನ್. ಅವಾಗ ಟಿ ವಿ ಇಲ್ಲ, ಟ್ಯಾಬ್ ಇಲ್ಲ, ಏನೂ ಇಲ್ಲ, ಆದ್ರೂ ನಮ್ಗೆ ಡಿಸ್ಟ್ರಾಕ್ಷನ್ ತುಂಬಾ ಇರ್ತಾಯಿತ್ತು. ಸೊ ಇದರಿಂದ ಅವರು ಚೆಸ್ ಹೇಳ್ಕೊಟ್ರು. ಆ ಚೆಸ್ಸಿಂದ ಹಂಗೆ ಸುಮ್ಮನೆ ಕಾಲೇಜ್ ಲೆವೆಲ್ವರೆಗೂ ಬಂದೆ. ಕಾಲೇಜ್ ಲೆವೆಲ್ ಆದಮೇಲೆ ಗೊತ್ತಲ್ಲ ನಿಮಗೆ, ನಮ್ಮದೇನು ಅಷ್ಟು ಇದಾಗಲಿಲ್ಲ, ವಿಕಲಚೇತನಗೇನು ಇದಿಲ್ಲ ಅಂತ. ಆಮೇಲೆ ನನಗೆ ಒಂದು ದಿವಸ ಈ ಕಾಲೇಜ್ ಮುಗಿದಾದ್ಮೇಲೆ ಒಂದು ಫೈನಲ್ ಡೇ ಒಂದು ನ್ಯೂಸ್ ಪೇಪರ್ ನೋಡ್ತಾ ಇದ್ದೆ, ನಮ್ಮ ವಿಕಲಚೇತನರ ಕ್ರೀಡೆ ಇದೆ, ಅಂತಾರಾಷ್ಟ್ರೀಯ ಕ್ರೀಡೆ ಇದೆ ಅಂತ. ಆವಾಗ ನನಗೆ ಯೋಚನೆ ಬಂತು. ಯಾಕಂದರೆ ಒಬ್ಬ ಮಾಲತಿ ಹೊಳ್ಳ, ಆಮೇಲೆ CN ಜಾನಕಿ, ಇವರ ತುಂಬ ಹೆಸರು ಇತ್ತು, ಮಾಡಿದ್ರು ಅವರೆಲ್ಲ. ಸೊ ಆವಾಗ CN ಜಾನಕಿ ಅವರು ಇಂಗ್ಲೀಷ್ ಕಾಲುವೆ ಕ್ರಾಸ್ ಮಾಡಿದ್ರು. ಅವರು ಪ್ಯಾರಾಪ್ಲೆಜಿಕ್, ಕಾಲು ನ್ಯೂನತೆ ಇದು, ವೀಲ್ ಚೇರಲ್ಲಿ ಇಂಗ್ಲೀಷ್ ಚಾನಲ್ ನೀರು ತುಂಬಾ ಇದಾಗಿರುತ್ತೆ. ಫ್ರಾನ್ಸ್ ಟು ಅಂಡರ್ ಕರೆಂಟ್ ಜಾಸ್ತಿ, ಜೆಲ್ಲಿ ಫಿಶ್ ಬಂದು ಅಂಟ್ಕೊಳ್ಳುತ್ತೆ. ಅದು ತುಂಬಾ ಇದು. ಇದರಲ್ಲಿ ಆಯಮ್ಮ 26 ಗಂಟೆಯಲ್ಲಿ ಕ್ರಾಸ್ ಮಾಡಿದ್ದಾರೆ. ಅದು ಬ್ಯುಸಿ ಟ್ರಾಫಿಕ್. ಲಂಡನ್ ಟು ಪ್ಯಾರಿಸ್ ಯಾವಾಗಲೂ ಶಿಪ್ಸು ಏನಾದರೂ ಓಡಾಡ್ತಾನೆ ಇರುತ್ತೆ. ಅದು ಮಾಡಿದರು. ಅದು ನಾನು ಪೇಪರಲ್ಲಿ ಓದಿದಾಗ ನನಗೊಂದು ಹುಮ್ಮಸ್ ಬಂತು, ಛಲ ಬಂತು. ಈ ಅಮ್ಮ ಮಾಡಿದ್ದಾರೆ, ನಾನು ಏನಾದರೂ, ನನ್ನ ಕಾಲು ಚೆನ್ನಾಗಿದೆ, ಕೈ ಚೆನ್ನಾಗಿದೆ, ನಾನು ಮಾಡಬೇಕಲ್ಲ, ಮಾಡ್ತೀನಿ ಅಂತ ಇಟ್ಕೊಂಡು ಎಲ್ಲ ಕಡೆ ಓಡಾಡಿದೆ. ನಮ್ಮ ತರಬೇತುದಾರರಿಗೆ ಮೇಯ್ನು ನಮಗೆ ಆಗಿನ ತರಬೇತುದಾರರಿಗೆ ಸ್ವಲ್ಪ ಭಯ ಇರೋದು. ಈ ವಿಕಲಚೇತನರಿಗೆ ಹೆಂಗೆ ಹೇಳ್ಕೊಡೋದು, ಏನು ಮಾಡೋದು. ಯಾಕಂದರೆ ಶಾರ್ಟ್ ಪುಟ್ಟು ಎಸೆಯೋ ಕಾಲ ಮೇಲೆ ಹಾಕ್ಕೊಂಡ ನನ್ನ ಮೇಲೆ ಬರೋದು, ಡಿಸ್ಕಸ್ ಎಸೆಯೋಕೆ ಹೋದ ಏನೋ ಮಾಡಿದೆ ನನ್ನ ಮೇಲೆ ಬರೋದು, ಅಲ್ಲಿ ಎಕ್ಸಸೈಸ್ ಮಾಡೋ ಕೈಕಾಲು ಇದಾಗ್ಬಿಟ್ರೆ ಇವರಿಗೆ ನಮ್ಮ ಮೇಲೆ ಬರೋದು. ಅವ್ರಿಗೂ ಸ್ವಲ್ಪ ಎಲ್ಲ ಕೋಚಸ್ಸು ಹಿಂಗೆ ಮಾಡ್ತಾಯಿದ್ರು. ಬಟ್ ಒಬ್ಬರು ಕೋಚ್ ನನಗೆ ಗಾಡ್ ಫಾದರ್ ಅಂತ ಹೇಳಬೇಕು. ಅವರು ನಿಂತರು, ಎಲ್ಲರಿಗೂ ಪರಿಚಯ ಇರ್ತಾರೆ, ದ್ರೋಣಾಚಾರ್ಯ ಅವಾರ್ಡ್ ಲಿಂಗಪ್ಪ ಅಂತ. ಶಿಸ್ತಿನ ಮನುಷ್ಯ. ನಾನು 3 ಗಂಟೆ ಅಂದರೆ 3 ಗಂಟೆಗೆ ಸ್ಟೇಡಿಯಮಲ್ಲಿ ಇರಲೇಬೇಕು. 3:05 ಹೋದರೆ ಬಾ ಹೋಗುಂತಾರೆ, ನಾಳೆ ಬಾ, ನೆಕ್ಸ್ಟ್ ಡೇ ಬಾ. ಯಾಕಂದರೆ ನಾವು ಟೈಮಿಂಗ್ ಶಿಸ್ತಲ್ಲಿದ್ದರೆ ನಾಳೆ 3:05, ನಾಳೆದು 3:15 ಹಂಗೆ ಇದಾಗತ್ತಲ್ಲ, ಅದಿರಬಾರ್ದು ಅಂತ ಆ ಶಿಸ್ತನ್ನ ಇದರಲ್ಲಿ ಸಿಪಾಯಿ ಆ ಮನುಷ್ಯ. ಸೊ ಅವ್ರು ನಮ್ಮ ಗುರು ಆಗಿ ನನಗೆ ತುಂಬಾ ಮಾರ್ಗದರ್ಶನ ಕೊಟ್ಟು, ತರಬೇತಿ ಎಲ್ಲ ಒಂದೇ ಅಲ್ಲ, ಫಿಟ್ನೆಸ್ ಬೇರೆ ತುಂಬಾ ಹೇಳಿಕೊಟ್ಟು, ಎಲ್ಲ ಐಡಿಯಾಸ್ ಕೊಟ್ಟು ನನಗೆ ಈ ಮಟ್ಟಕ್ಕೆ ನಿಲ್ಲೋದಕ್ಕೆ ಅವರೊಬ್ಬರು ಗಾಡ್ ಫಾದರ್ ಅಂತ. ಕುಟುಂಬದವ್ರ ಸಮೇತ ಅವರೊಬ್ರು ಗಾಡ್. ಒಂದು ಗುರಿಯ ಪ್ರಾಮುಖ್ಯತೆ ಕಲ್ತ್ವಿ. ಗುರುವಿನ ಪ್ರಾಮುಖ್ಯತೆ ಎಷ್ಟು ಮುಖ್ಯ, ಸೂಕ್ತ ಸಮಯದಲ್ಲಿ ಅವ್ರು ನಿಮಗೆ ಹೇಳಿಕೊಟ್ಟಂತ, ತಿದ್ದಿದಂಥ, ಮಾರ್ಗದರ್ಶನ ನೀಡಿದಂಥ ಶಿಸ್ತಿನ ಕುರಿತಾಗಿ ಅಪಾರವಾದಂಥ ಒಂದು ವಿಶ್ವಾಸವನ್ನು ಹೊಂದಿದಂಥ ದ್ರೋಣಾಚಾರ್ಯ ಪ್ರಶಸ್ತಿ ಪುರಸ್ಕೃತರಾದಂಥ ಗುರುಗಳ ಬಗ್ಗೆ ನೀವು ತಿಳಿಸಿದ್ರಿ. ಇದು ಇನ್ನು ಶ್ರಮ, ಈ ವಿಷಯಕ್ಕೆ ಬಂದಾಗ ಶ್ರಮ ಎಷ್ಟು ಮುಖ್ಯ? ಯಾಕೆಂದರೆ ಪ್ರತಿನಿತ್ಯವೂ ಶ್ರಮವನ್ನು ಪಡಬೇಕು. ಯುದ್ಧದ ಹಿಂದಿನ ದಿನ ಶಸ್ತ್ರ ಅಭ್ಯಾಸ ಮಾಡಿದ ರೀತಿಯಲ್ಲಿ ಮಾಡಿದ್ರೆ ಖಂಡಿತ ಈ ದಿನ ನಾವು ನಿಮ್ಮನ್ನ ಈ ಮಟ್ಟಕ್ಕೆ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹೌದು, ಅಲ್ಲ ಮೇಡಮ್, ಶ್ರಮ ಹೆಂಗೆ ಇದ್ರೆ ಏನಿ ಹತ್ತಾ ಇರಂಗೆ ನಮ್ಮದು ದಿನ ಒಂದೊಂದು ಇದರಲ್ಲಿ ಇರಲೇಬೇಕು. ಎಕ್ಸಸೈಸ್ ಆಗಲಿ ಏನು, ನನ್ನ ಬಾಡಿ ಫಿಟ್ ಆಗಿರಬೇಕು. ನಾನು ಇಂಟರ್ನ್ಯಾಷನಲ್ಗೆ ಹೋಗ್ತೀನಿ ಅಂದ್ಬಿಟ್ಟು 1 ವಾರ ಮುಂಚೆ ಪ್ರಾಕ್ಟೀಸ್ ಮಾಡಿದ್ರೆ ನನ್ನ ಬಾಡಿ ಎಲ್ಲ ವೀಕ್ ಇದಾಗುತ್ತೆ, ಫಿಟ್ಟೇ ಇರಲ್ಲ, ಕೈ ಸ್ವಾಧೀನ ಬರಲ್ಲ. ಇವಾಗ ನೋಡಿ, ನಾನು ಆ್ಯಕ್ಚುಲಿ 4 ತಿಂಗಳಾಯಿತು ನಾನು ಎಕ್ಸಸೈಸ್ ಬಿಟ್ಟು. ಈಗ ಒಂದು ವಾರದಿಂದ ಸ್ಟಾರ್ಟ್ ಮಾಡೋಕ್ಕೋದೆ ಆಗಲೇ ಸ್ಟಾರ್ಟ್ ಪೇನ್, ಬಾಡಿಯೆಲ್ಲ ವೆಯ್ಟು ತುಂಬಾ ಇದಾಗ್ತಾಯಿದೆ. ಸೊ ಅದನ್ನು ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ ನಮ್ಮದು ಇದು ಡೈಲಿ ರೂಟೀನ್ ಏನು ಮಾಡ್ತೀವಿ, ಹೆಂಗೆ ಊಟ ತಿಂಡಿ ನಿದ್ದೆ ಮಾಡ್ತೀವೋ ಹಾಗೆ ಡೈಲಿ ಎಕ್ಸಸೈಸ್ ಇದ್ದಷ್ಟು ಆರೋಗ್ಯಕ್ಕೆ ಒಳ್ಳೆಯದು, ನಮ್ಮ ಇದಕ್ಕೂ ಒಳ್ಳೆ ಇದಿರುತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ ಅಂತ.
ಸೊ ಇವಾಗ ಕಮ್ ಫಾರ್ವರ್ಡ್. ಸೊ ಇಲ್ಲಿ ಯಾವುದ್ರ ಬಗ್ಗೆ ನಾವು ಬಂದಿದ್ದೀವಿ ಅಂದರೆ ಒಂದು ಗ್ರೇಟ್ ಪರ್ಸನಾಲಿಟಿ ಬಗ್ಗೆ ಮಾತಾಡೋಕ್ಕೆ ವಿ ಆರ್ ಪ್ರೆಸೆಂಟ್ ಹಿಯರ್. ಅವ್ರ ಹೆಸರು ಮಿಸ್ಟರ್ ವೆಂಕಟೇಶ್ ಅಂತ, ಹೂ ಇಸ್ ಅ ಪ್ಯಾರಾ ಅಥ್ಲೀಟ್, ಹೂ ಇಸ್ ಅ ಪದ್ಮಶ್ರೀ ಅವಾರ್ಡಿ. ನಾನು ಅವ್ರನ್ನ 12 ವರ್ಷದಿಂದ ಪರಿಚಯ. ಹೇಳಬೇಕಂದ್ರೆ ನಾವು ಯಂಗ್ ಇರಬೇಕಾದ್ರೆ ವಿ ಯೂಸ್ ಟು ಸಿ ಹಿಮ್ ಆ್ಯಸ್ ಅನ್ ಅಥ್ಲೀಟ್. ಅವರೇ ಒಂಥರ ನಮಗೆ ಮೋಟಿವೇಶನ್ನು. ನಾವು ಸ್ಪೋರ್ಟ್ಸ್ ಮಾಡುವಾಗ ಅವ್ರ ಮೋಟಿವೇಶನು, ನಾವು ರಿಟೈರ್ಡ್ ಆದಮೇಲೆ ಸಹ ಅವ್ರು ಸ್ಪೋರ್ಟ್ಸ್ ಮಾಡ್ತಾರೆ, ಅದು ಇನ್ನೊಂದು ಮೋಟಿವೇಶನು. ಆ್ಯಂಡ್ ಈಸ್ ಅ ಗ್ರೇಟ್ ಪರ್ಸನಾಲಿಟಿ. ಏಕೆಂದರೆ ಈಗ ಪ್ಯಾರಾ ಒಲಿಂಪಿಕ್ಗೆ ಸಿಗ್ತಾ ಇರೋ ಸಪೋರ್ಟು ಆಗ ವೆಂಕಟೇಶ್ ಅವರಿಗೆ ಸಿಕ್ಕಿದ್ರೆ ಈಡ್ ಬಾಟ್ ಗೋಲ್ಡ್ ಮೆಡಲ್ ಇನ್ ಒಲಿಂಪಿಕ್ಸ್ ದೋಸ್ ಡೇಸ್ ಓನ್ಲಿ. ಆ ಟೈಮಲ್ಲಿ ಪ್ಯಾರಾನ ಯಾರು ನೋಡೋರೇ ಇರಲಿಲ್ಲ. ಸೊ ಆ ಟೈಮಲ್ಲಿ ಅವರು ಆ ಕಷ್ಟದಲ್ಲಿ ಹಿ ಹ್ಯಾಸ್ ಅಚೀವ್ಡ್ ಸಚ್ ಅ ಲೆವೆಲ್ ಅಂದರೆ ಇಟ್ಸ್ ಅನ್ಬಿಲೀವಬಲ್ ಅಂತ ಹೇಳ್ಬೋದು. ಮಾನಸಿಕವಾಗಿ ಎಂದಾದ್ರೂ ಕುಗ್ಗಿದ್ರೆ ಅದಕ್ಕೆ ಹೇಗೆ ನಾವು ಮುಲಾಮನ್ನ ಹಚ್ಚೋದು? ಮೇಡಮ್, ನಿಮಗೆ ಗೊತ್ತಿರೋದು ಹೊರ ರಾಜ್ಯ ಅಲ್ಲ, ನಮ್ಮ ಬೆಂಗಳೂರು ಬಿಟ್ಟು ಹೋದಾಗಲೇ ಒಂಥರ ನಮಗೆ ಇದಾಗತ್ತೆ. ಯಾಕಂದರೆ ಈಗ ವಾತಾವರಣ ಇರಲಿ, ನಮ್ಮ ಸರೌಂಡಿಂಗ್ಸ್ ಹೆಂಗಿರತ್ತೆ ಅಂತ ನಾವು ಒಂದು ಸ್ವಲ್ಪ ಮನಸ್ಸನ್ನ ಇದಕ್ಕೆ ಮಾಡ್ಕೊಳ್ತೀವಿ. ಹಂಗೆ ನಾವು ಹೊರ ರಾಷ್ಟ್ರಕ್ಕೆ ಹೋದಾಗ ನಮಗೆ ತುಂಬಾ ಇದಾಗುತ್ತೆ. ಯಾಕಂದರೆ ಫ್ಲೈಟಲ್ಲಿ ಹೋಗೋ 12 ಗಂಟೆ ಕಾಲ ಆಗ್ಬೋದು, 7 ಗಂಟೆ ಕಾಲ ಜರ್ನಿಗಳಿದೆ. ಹೆಂಗಪ್ಪ ಹೆಂಗೆ ಕಳಿಯೋದು ಏನು ಇದು ಅಂತ. ಆಮೇಲೆ ಇನ್ನೊಂದು ನಮಗೆ ಮೂಲ ಆಹಾರ. ನಮ್ಮ ಆಹಾರ ತುಂಬಾ ವ್ಯತ್ಯಾಸ. ಇಲ್ಲಿ ಆಹಾರಕ್ಕೂ ಅಲ್ಲಿ ಆಹಾರಕ್ಕೂ ತುಂಬ ವ್ಯತ್ಯಾಸ. ಸೊ ಅದೊಂದನ್ನು ಇಟ್ಕೊಂಡು ನಾವುಗಳು ಇಲ್ಲಿವರೆಗೂ ಹಿಂಗೋ ತಡೆಸ್ಕೊಂಡು ಬಂದಿದ್ದೀವಿ. ಒಂದು ಶಿಸ್ತು, ಆಹಾರ ವಿಹಾರದಲ್ಲಿ ವ್ಯತ್ಯಾಸ ಆದರೆ ಮಾನಸಿಕವಾಗಿ ಕುಗ್ಗಿದ್ರೆ ಕಷ್ಟ ಆಗುತ್ತೆ. ಹೊರ ರಾಷ್ಟ್ರಗಳಲ್ಲಿ ಒಗ್ಗಿಕೊಳ್ಳೋದು, ಅಲ್ಲಿನ ಒಂದು ಹವಾಮಾನಕ್ಕೆ ಒಗ್ಗಿಕೊಳ್ಳೋದಿರಬಹುದು. ಆಹಾರದ ಪ್ರಾಮುಖ್ಯತೆ, ಅದರಲ್ಲೂ ಅನೇಕರು ಎಷ್ಟೋ ಬಾರಿ ಅವರು ವೆಜಿಟೇರಿಯನ್ಸ್ ಇರ್ತಾರೆ. ನಿಮ್ಮ ಗುಂಪಿನಲ್ಲಿ, ನಿಮ್ಮ ಟೀಮ್ನಲ್ಲಿ ಈ ಥರ ಎಲ್ಲ ಇದ್ದಾಗ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ? ಯಾಕಂದರೆ ದೇಹಕ್ಕೆ ಪೂರಕವಾದಂಥ ಶಕ್ತಿಯೂ ಬೇಕಾಗತ್ತೆ. ನಮ್ಮ ಆಹಾರ ಕಂಫರ್ಟ್ ಫುಡ್, ಕಂಫರ್ಟ್ ಝೋನ್ ಸಿಗಲಿಲ್ಲ ಅಂದರೆ ಕಷ್ಟವೂ ಆಗುತ್ತೆ. ಏನು ಮಾಡಬಹುದು? ಅದಕ್ಕೆ ಪರ್ಯಾಯ ಏನು ಈ ಒಂದು ವ್ಯವಸ್ಥೆಗೆ? ಒಳ್ಳೆ ಪ್ರಶ್ನೆನೇ ಕೇಳಿದ್ದೀರಾ. ಇದು ಹೇಳಬೇಕು ಅಂತ ನಾನೇ ಇದ್ದೆ. ಆ್ಯಕ್ಚುಲಿ ನಾನು ಸಸ್ಯಾಹಾರಿನೇ. ಸಸ್ಯಾಹಾರಿಗೆ ಹೊರ ದೇಶದಲ್ಲಿ ತುಂಬ ಕಷ್ಟ. ಬಟ್ ನಾವು ಹೆಂಗೋ ಮ್ಯಾನೇಜ್ ಮಾಡ್ತಾಯಿದ್ವಿ. ಆವಾಗ ಈ MTR ರೆಡಿ ಟು ಈಟ್ ಇರಲಿ, ಬೇರೆ ಏನೇನೋ ಇದುಗಳಿದೆಯಲ್ಲ, ಅದಿರಲಿಲ್ಲ. ಆವಾಗ ನಾವೇನು ಮಾಡ್ತಾಯಿದ್ವಿ, ಹಣ್ಣುಗಳು, ಹಾಲು ಜಾಸ್ತಿ ಅದು ತೊಗೊಳ್ತಾ ಇದ್ವಿ. ಆ ಬ್ರೆಡ್, ನಮ್ಮ ಇಂಡಿಯನ್ ಬ್ರೆಡ್ಡೇ ಬೇರೆ ಥರ, ನಮ್ಮ ಬೆಂಗಳೂರು ಬ್ರೆಡ್ಡೇ, ಅಲ್ಲಿ ಬ್ರೆಡ್ಡೇ ಬೇರೆ ಥರ ಆಗ್ತಾಯಿತ್ತು. ಸೊ ನಮ್ಗೆ ಬ್ರೆಡ್ ತಿನ್ನೋಕೆ ಒಂಥರ ಭಯ ಆಗೋದು. ಸೊ ಈಗ ಮೂಲ ನಮ್ಮ ಇದರಲ್ಲಿ ಫ್ರೂಟ್ಸಲ್ಲೇ ನಾವು ಹೆಂಗೋ ಟೈಮ್ ಕಳೀತಾ ಇದ್ವಿ. ಬಾಲ್ಯದಿಂದ ಯೌವನ, ತರುಣನ ಒಂದು ಸ್ಟೇಜ್ಗೆ ಬಂದಾಗ ಪ್ರತಿ ಮನುಷ್ಯಗೂ ಏನಾದರೂ ಒಂದು ಕನಸಿರುತ್ತೆ. ಇಂದು ನೀವು ಇದಾಗಿರಲಿಲ್ಲ, ದ ಮೋಸ್ಟ್ ಸೆಲೆಬ್ರೇಟೆಡ್ ಪ್ಯಾರಾ ಅಥ್ಲೀಟ್ ಆಗಿರಲಿಲ್ಲ ಅಂದರೆ ಏನಾಗಬೇಕು ಅಂತ ನಿಮ್ಮ ಕನಸಿತ್ತು? ಆ್ಯಕ್ಚುಲಿ ನಾನು ಏನು ಅಂದರೆ ಒಂದು ಟೆಕ್ನಿಕಲ್ ಇದರಲ್ಲಿ ಕೆಲಸದಲ್ಲಿ ನೀವು ಮಾಡ್ಕೊಂಡಿರ್ಬೇಕು ಅಂತ ಇತ್ತು. ಯಾಕಂದರೆ ನಮ್ಗೆ ಅವಾಗ ಅವಕಾಶ ವಿಕಲಚೇತನಿಗೆ ಅಷ್ಟೇನು ಇರಲಿಲ್ಲ. ಒಂದು ತರಬೇತಿ ಮಾಡಿಕೊಂಡು ನಮಗೆ ಒಂದು ಕೆಲಸ ಮಾಡ್ಕೊಂಡು ಇರಬೇಕು. ಬೆಸ್ಟ್ ವರ್ಕು ಹೋಮ್ ಆ ರೂಟೀನ್ ಇದರಲ್ಲಿ ಇರ್ತಾಯಿತ್ತು. ಬಟ್ ಏನೋ ಒಂದು ನನ್ನ ದೇವರ ಆಶೀರ್ವಾದ, ದೇವರ ಒಂದು ದಾರಿ ತೋರಿಸಿ, ನಮ್ಮ ಗೆಳೆಯರ ದಾರಿ ತೋರಿಸಿದ್ದು ಇವಾಗ ಇಲ್ಲಿಗೆ ಬಂದಿದೆ.